ನ್ಯಾಮತಿಯಲ್ಲಿ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳವು ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಕರಾಮತ್ತಿನ ಹಿಂದೆ, ಈ ಕಳ್ಳತನದ ಹಿಂದೆ ಒಂದು ಪ್ಲಾನ್ ಇತ್ತು ಅನ್ನೋದು ಈಗ ಮಾಹಿತಿ ಲಭ್ಯ ಆಗಿದೆ. ಸಾಲ ಕೊಡಲು ಬ್ಯಾಂಕ್ ಸಿಬ್ಬಂದಿ ನಿರಾಕರಣೆ ಮಾಡಿದ್ದಾರೆ. ಬ್ಯಾಂಕ್ ಅನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಈ ಕಳ್ಳರು. ನೋಡಿ, ಅವರು ಸಾಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕದೀಮರು ಬ್ಯಾಂಕ್ನಲ್ಲಿ ಇದ್ದಂತ ಹಣವನ್ನ ದೋಚಿದ್ದಾರೆ. 2024ರ ಈ ನ್ಯಾಮತಿ ಬ್ಯಾಂಕ್ ಕಳ್ಳತನ ಇದೆಯಲ್ಲ, ಇದರಲ್ಲಿ ಈಗ ಏನು ಕಳ್ಳತನ ಮಾಡೋದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಾಗಿದೆ. ಜಟಿಲವಾಗಿದ್ದ ಪ್ರಕರಣವನ್ನ ದಾವಣಗೆರೆಯ ಪೊಲೀಸರು ಭೇದಿಸಿದ್ದಾರೆ. 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ನಲ್ಲಿ ಇದ್ದ ಬದ್ದನ್ನೆಲ್ಲವನ್ನು ಕೂಡ ಇವರು ಕದೀಮ್ರು ಕದ್ದಿರೋದು. ಇದು 2024ರಲ್ಲಾಗಿರುವಂತಹ ಪ್ರಕರಣ. ಇದು ಸದ್ಯಕ್ಕೀಗ ದಾವಣಗೆರೆ ಪೊಲೀಸರು ಇದನ್ನ ಭೇದಿಸಿದ್ದಾರೆ. ಇದರ ಹಿಂದೆ ಇದ್ದಂತ ಇವರ ಪ್ಲಾನ್ ಏನು ಎತ್ತ ಎಲ್ಲವೂ ಕೂಡ ಬಯಲಾಗಿದೆ. 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಕದೀಮರು ಕದ್ಕೊಂಡು ಪರಾರಿಯಾಗಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನ ಈಗ ಯಶಸ್ವಿಯಾಗಿ ಭೇದಿಸುವಲ್ಲಿ ಸಾಧ್ಯ ಆಗಿದೆ. ನೋಡಿ, ನ್ಯಾಮತಿಯ ಬ್ಯಾಂಕ್ ಎಸ್ಬಿಐ ಬ್ಯಾಂಕ್ನಲ್ಲಿ ಕಳವಾಯ್ತಲ್ಲ, ಸುಮಾರು 17 ಕೆಜಿ ಚಿನ್ನ, 13 ಕೋಟಿವರೆಗೂ ಕೂಡ ಕಳ್ಳತನ ಮಾಡಿದ್ವಿ. ಎಲ್ಲಿ ನೋಡಿದ್ರು ಕೂಡ ಚಿನ್ನ. ನೋಡಿ, ದಾವಣಗೆರೆ ಪೊಲೀಸರು ಆ ಮೂಲಕ ಇದನ್ನ ಭೇದಿಸಿದ್ದಾರೆ. 17 ಕೆಜಿ ಚಿನ್ನ, ಸರ, ನೆಕ್ಲೆಸ್, ಕಿವಿದು, ಕೈದು ಅಂತೇಳಿ ಎಲ್ಲ 17 ಕೆಜಿ ಚಿನ್ನ ಬ್ಯಾಂಕ್ನಲ್ಲಿತ್ತು. ಅದನ್ನೆಲ್ಲವನ್ನು ಕೂಡ ಕದ್ಕೊಂಡು ಹೋಗಿದ್ರು. ಈಗ ಪೊಲೀಸರು ಇದನ್ನ ಭೇದಿಸಿದ್ದಾರೆ. ಈ ಕಳ್ಳತನ ಹೆಂಗಾಯ್ತು ಅಂತ ಕೇಳಿದ್ರೆ, ಈ ಕದೀಮರು ಯೂಟ್ಯೂಬ್ ಅನ್ನ ನೋಡಿಕೊಂಡು ಬ್ಯಾಂಕ್ ಕಳ್ಳತನ ಮಾಡ್ತಾರೆ. ಸಿನಿಮಾ, ಧಾರಾವಾಹಿ, ಯೂಟ್ಯೂಬ್ ವಿಡಿಯೋ ನೋಡಿ ಇವರು ಕಳ್ಳತನವನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಗಡಿ ಚೌಡಮ್ಮಗೆ ಅಷ್ಟ ದಿಗ್ಬಂಧನ ಪೂಜೆಯನ್ನ ಈ ಕಳ್ಳರು ಮಾಡಿದ್ರು. ಪ್ರಕರಣದಲ್ಲಿ ಭಾಗಿಯಾಗಿದ್ದ 6 ಮಂದಿಯ ಬಂಧನ ಆಗಿದೆ. ತಮಿಳುನಾಡು, ನ್ಯಾಮತಿಯ ತಲಾ 3 ಬಂಧನ ಆಗಿದೆ. ತಮಿಳುನಾಡು, ನ್ಯಾಮತಿಯ ತಲಾ 3 ಜನರನ್ನ ಬಂಧನ ಮಾಡಿದ್ದಾರೆ. ಒಟ್ಟು 6 ಜನ ಈ ಪ್ರಕರಣದಲ್ಲಿ ಕಳ್ಳತನ ಮಾಡಿದವರು. ಹೇಗೆ ಕಳ್ಳತನ ಮಾಡಿದ್ರು? ಇಷ್ಟು ದೊಡ್ಡ ಮಟ್ಟದಲ್ಲಿ ಇವರು ಕದಿಯೋದಕ್ಕೆ, ಅಥವಾ ಬ್ಯಾಂಕ್ನಲ್ಲಿ ಎಲ್ಲ ಲಾಕರ್ಗಳಿರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಅದೆಲ್ಲದರ ಹೊರತಾಗಿಯೂ ಇವರು ಇಷ್ಟು ಕೆಜಿಗಟ್ಟಲೆ ಚಿನ್ನ ಕದಿಯೋದಕ್ಕೆ ಇವರು ಯೂಟ್ಯೂಬ್ ನೋಡಿ ಪ್ಲಾನ್ ಮಾಡಿದ್ರು ಕಳ್ಳರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ದಾವಣಗೆರೆಯ ಪೊಲೀಸರು ಈ ಕದೀಮರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ಇವರು ಕದ್ದಿದ್ರು. ಈಗ ಅದನ್ನ ಸೀಸ್ ಮಾಡಿದ್ದಾರೆ. ಸಾಲ ಕೊಡಲು ಬ್ಯಾಂಕ್ ಸಿಬ್ಬಂದಿ ನಿರಾಕರಿಸಿದ್ದಕ್ಕೆ ಕಳವು ಮಾಡಿದ್ದಾರೆ. ಬೇಕರಿ ಉದ್ಯಮವನ್ನ ಉನ್ನತೀಕರಿಸಲು ಸಾಲ ಕೇಳಿದ್ದ. ಇದರಲ್ಲಿ ಕಳ್ಳತನ ಮಾಡಿದಂತ ವಿಜಯ್ ಅನ್ನೋ ಆರೋಪಿ. ಆದ್ರೆ ಎಸ್ಬಿಐ ಬ್ಯಾಂಕ್ನವರು ಸಾಲ ಕೊಡಲಿಲ್ಲ. ಈ ಕಾರಣಕ್ಕೋಸ್ಕರ ಬ್ಯಾಂಕ್ನಲ್ಲಿ ಇದ್ದು ಬದ್ದ ಚಿನ್ನ ಎಲ್ಲವನ್ನ ಕದೀಮ್ರು ಕಳ್ಳತನ ಮಾಡಿದ್ರು. ಅದರಲ್ಲಿ ವಿಜಯ್ ಅನ್ನೋರು ಇದ್ದಾನಲ್ಲ, ಆತ ಬೇಕರಿ ಉದ್ಯಮ ಮಾಡ್ತಾ ಇದ್ದ. ಬೇಕರಿ ಉದ್ಯಮವನ್ನ ಉನ್ನತೀಕರಿಸೋದಕ್ಕೆ ಬಹುಶಃ ಆತ ಬಿಸಿನೆಸ್ ಲೋನ್ ಕೇಳಿರ್ಬೇಕು. ಆದ್ರೆ ಬ್ಯಾಂಕ್ನವರು ಕೊಡ್ಲಿಲ್ಲ. ಹಿಂಗಾಗಿ ಆತ ಬ್ಯಾಂಕ್ಗೆ ಕನ್ನ ಹಾಕಿ ಬ್ಯಾಂಕ್ನಲ್ಲಿ ಇದ್ದಂತ ಚಿನ್ನಾಭರಣಗಳು, ಕೆಜಿ ಗಟ್ಟಲೆ ಚಿನ್ನ, 17 ಕೆಜಿ, 13 ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನ ಆತ ಕದ್ದಿದ್ದ. ಆತನ ಜೊತೆಗೆ 5 ಜನ ಇದ್ರು. ಅದರಲ್ಲಿ ತಮಿಳುನಾಡು ಮೂಲದವರು 3 ಜನ, ನ್ಯಾಮತಿಯ 3 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸಾಲ ಕೊಡ್ಲಿಲ್ಲ ಅಂತೇಳಿ ವಿಜಯ್ ಕುಮಾರ್ ಸಿಟ್ಟಾಗಿದ್ದ. ಆತನಿಗೆ 30 ವರ್ಷ. ಹಾಗಾಗಿ ಆತ ಯೂಟ್ಯೂಬ್ ನೋಡಿಕೊಂಡು ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ದ. ಅಜಯ್ ಕುಮಾರ್ ಅನ್ನೋನು ಇನ್ನೊಬ್ಬ 28 ವರ್ಷ ಆತನಿಗೆ. ಅಭಿಷೇಕ್ ಅನ್ನೋನಿದ್ದಾನೆ, ಚಂದ್ರು ಅನ್ನೋನಿದ್ದಾನೆ, ಮಂಜುನಾಥ್ ಹಾಗೆ ಪರಮಾನಂದ. ಇವರು 6 ಜನ ಬಂಧಿತರು. ಒಟ್ಟು 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಈ ನ್ಯಾಮತಿಯ ಎಸ್ಬಿಐ ಬ್ಯಾಂಕ್ ಇದೆಯಲ್ಲ, ಅಲ್ಲೇನು ಕಳವಾಯ್ತಲ್ಲ, ಈ ಪ್ರಕರಣದ ಬಗ್ಗೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ವಿಠಲ್ ಈಗ ನೇರ ಸಂಪರ್ಕದಲ್ಲಿ ಅಪ್ಡೇಟ್ ಕೊಡ್ತಾರೆ. ವಿಠಲ್, ಯಾವಾಗ ಆಗಿದ್ದು ಈ ಕಳ್ಳತನ? ಪೊಲೀಸರು ಇದನ್ನ ಭೇದಿಸಿದ ಹೇಗೆ? ಇವರ ಮೂಲ ಏನು? ಇವರ ಈ ಹಿಂದೆ ಕಳ್ಳತನದ ಪ್ರಕರಣಗಳೇನಾದ್ರೂ ಇತ್ತ? ವಿಠಲ್,
ರಂಜಿತ್, ಇದು ಮೊದಲನೇದಾಗಿ ಕಳೆದ ಅಕ್ಟೋಬರ್ 28ನೇ ತಾರೀಕಿನಂದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಆಗಿರುವಂತದ್ದು. ದೀಪಾವಳಿ ಹಬ್ಬದಲ್ಲಿ ಆಗಿರುವಂತಹ ಕಳ್ಳತನ ಪ್ರಕರಣವನ್ನ ಏನು ಯುಗಾದಿ ಅಷ್ಟೊತ್ತಿಗೆ ಏನು ದಾವಣಗೆರೆ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ ಅಂತಾನೆ ಹೇಳಬಹುದು. ನಾನು ನಿಮ್ಗೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಮತ್ತು ಕಳ್ಳತನದ ಏನು ಆ ಇದನ್ನು ಕುರಿತಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ರಂಜಿತ್, ಏನು ದೃಶ್ಯದಲ್ಲಿ ತಾವು ನೋಡ್ತಿರುವಂತಹ ಸಾಕಷ್ಟು ಬಂಗಾರ ಯಾವುದೇ ಜ್ಯುವೆಲರ್ ಶಾಪ್ ಅಲ್ಲಿ ಇಟ್ಟಿರಬಹುದು, ಇಲ್ಲ ಆ ವಿಜಯನಗರ ಸಾಮ್ರಾಜ್ಯವನ್ನ ನೆನಪಿಸುವಂತಹ ಮಟ್ಟಿಗೆ ಏನು ಬಂಗಾರದ ಆಭರಣಗಳನ್ನ ಇಲ್ಲಿ ಪೊಲೀಸರನ್ನು ವಶಪಡಿಸಿಕೊಂಡು ಇಲ್ಲಿ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಏನು ಕಳ್ಳತನ ಆದ ನಂತರ ಪೊಲೀಸರಿಗೆ ಸಾಕಷ್ಟು ತಲೆನೋವನ್ನ ಈ ಕೇಸ್ ತಗೊಂಡು ಬಂದಿತ್ತು. ಯಾಕಂತಂದ್ರೆ ಇದು ಅಂತಾರಾಜ್ಯದ ಕಳ್ಳರು ಮಾಡಿರುವಂತಹ ಒಂದು ಸ್ಟೈಲ್ ಅಲ್ಲಿ ಕಳ್ಳತನ ಆಗಿತ್ತು. ಸೊ ಆ ವಿಚಾರದಲ್ಲಿ ಏನು ಇರುವಂತಹ ಪೊಲೀಸರು 5 ತಂಡಗಳನ್ನ ಮಾಡಿ ದೇಶದ ವಿವಿಧ ರಾಜ್ಯಗಳಿಗೆ ಏನು ಆ ಕಳ್ಳರ ಗ್ಯಾಂಗ್ ಪತ್ತೆಗೆ ಬಿಟ್ಟಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಬಾದಾಯಿ ಜಿಲ್ಲೆಯ ಕಂಗ್ರಾಳ್ ಅನ್ನುವಂತಹ ಒಂದು ಗ್ಯಾಂಗ್, ಅಂದ್ರೆ 100 ಜನರ ಒಂದು ಕಳ್ಳರ್ ಗ್ಯಾಂಗ್ ಆ ಗ್ರಾಮದಲ್ಲಿ ಇರುತ್ತೆ. ಸೊ ಅವರೇ ಮಾಡಿರುವಂತಹ ಒಂದು ಸಾಕಷ್ಟು ಶಂಕೆಯಿಂದ ಸೊ ಅಲ್ಲಿ ಸಹ ಹೋಗ್ತಾರೆ. ಕೊನೆಗೆ ಅವರು ಬಂದು ನ್ಯಾಮತಿಯಲ್ಲಿ ಮೊನ್ನೆ ಶೂಟೌಟ್ ಸಹ ಆಗುತ್ತೆ. ಸೊ ಆ ವಿಚಾರ ಆದ್ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ಮೇಲೆ ತಾವು ಈ ಕಳ್ಳತನದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳ್ತಾರೆ. ಸೊ ಆಗ ಅಂದ್ರೆ ತಕ್ಷಣ ಮತ್ತೆ ತಲೆನೋವು ಆರಂಭವಾಗುತ್ತದೆ. ಅಂದ್ರೆ ಈ ಕಳ್ಳತನ ಮಾಡಿರೋರು ಯಾರು ಅನ್ನುವಂತಂದ್ರೆ ಅಂದ್ರೆ ನ್ಯಾಮತಿ ಬ್ಯಾಂಕಿಗೆ ಕಣ್ಣು ಹಾಕಿರೋ ಕಳ್ಳರು ಯಾರು ಅನ್ನೋದು ಸಾಕಷ್ಟು ಒಂದು ಏನು ಪೊಲೀಸರಿಗೆ ತಲೆನೋವಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಸಿಕ್ಕಂತ ಒಂದು ಸಣ್ಣ ಕ್ಲೂ ಮೇಲೆನೆ ಇವರು ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅಂದ್ರೆ ತಮಿಳುನಾಡಿನಿಂದ ಬಂದು ನ್ಯಾಮತಿಯಲ್ಲಿ ಒಂದು ಬೇಕರಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಿರುವಂತಹ ವಿಜಯ್ ಕುಮಾರ್ ಏನು ಈ ಕಳ್ಳತನದ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಏನು ಪೊಲೀಸರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆ ಪೊಲೀಸರು ವಿಜಯ್ ಕುಮಾರ್ ಅನ್ನು ಎತ್ತಕೊಂಡು ಬಂದು ವಿಚಾರಣೆ ಮಾಡಿದಾಗ ಆತ ತನ್ನ ಸಹೋದರ ಅಜಯ್ ಕುಮಾರ್, ಪ್ರಣವಾನಂದ, ಚಂದ್ರು ಮತ್ತೆ ಅಭಿಷೇಕ್ ಅನ್ನುವಂಥವ್ರು ಸೇರಿ ಒಂದು 6 ಜನರ ಗ್ಯಾಂಗು ಈ ಕಳ್ಳತನವನ್ನ ಮಾಡ್ತಾರೆ. ಪ್ರಮುಖವಾಗಿ ರಂಜಿತ್ ಏನಂತಂದ್ರೆ ಈ ಕಳ್ಳತನ ಮಾಡುವಕ್ಕಿಂತ ಮುಂಚೆ ಆತ ಸಾಕಷ್ಟು ಸಿನಿಮಾಗಳನ್ನ ನೋಡ್ತಾನೆ, ಸಾಕಷ್ಟು ನೆಟ್ಫ್ಲಿಕ್ಸ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾನೆ, ಯೂಟ್ಯೂಬ್ಗಳನ್ನ ನೋಡ್ತಾನೆ. ಪ್ರಮುಖವಾಗಿ ಇನ್ನೊಂದು ಅಂಶ ಗಮನಿಸಬೇಕಂತಂದ್ರೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಳ್ಳತನವನ್ನು ಮಾಡ್ತಾರಲ್ಲ ಆ ಕಳ್ಳತನವನ್ನು ಬಿಟ್ಟು ಉತ್ತರ ಭಾರತದ ಸ್ಟೈಲ್ ಕಳ್ಳತನಗಳು ಯಾವ ರೀತಿ ಇದೆ ಅನ್ನೋದನ್ನ ಆತ ಸಾಕಷ್ಟು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿ ಏನು ಪತ್ತೆ ಹಚ್ಚುತ್ತಾನೆ. ಅಂದ್ರೆ ಸ್ಥಳೀಯವಾಗಿ ಆತನಿಗೆ ಅಂದ್ರೆ ಸ್ಥಳೀಯವಾಗಿ ನಾವು ಸ್ಟೈಲ್ ಅಲ್ಲಿ ಕಳ್ಳತನ ಮಾಡಿದ್ರೆ ನಾವು ಸಿಕ್ಕಾಕೋಬಹುದು ಅನ್ನುವಂತ ಒಂದು ಏನು ಉದ್ದೇಶದಿಂದ ಆತ ಏನ್ ಮಾಡ್ತಾನೆ, ಉತ್ತರ ಭಾರತದ ಒಂದು ಕಳ್ಳತನ ಸ್ಟೈಲ್ ಅಲ್ಲಿ ನೋಡ್ಕೊಂಡು ಅದೇ ಇದರಲ್ಲಿ ಸ್ಕೆಚ್ ಹಾಕೊಂಡು 6 ಮಂದಿಗೆ ಒಂದೊಂದು ಸಪರೇಟ್ ಜವಾಬ್ದಾರಿಯನ್ನ ನೀಡ್ತಾನೆ. ಅಂದ್ರೆ ಆ ಬ್ಯಾಂಕ್ ಅಲ್ಲಿ ಯಾವ್ಯಾವ ಸ್ಥಳದಲ್ಲಿ ಏನಿದೆ, ಆ ನಗರದಲ್ಲಿ ಸಿಸಿ ಕ್ಯಾಮೆರಾ ಎಲ್ಲೆಲ್ಲಿದೆ, ಆಮೇಲೆ ಒಬ್ಬರಿಗೆ ಗ್ಲೌಸ್ ತರೋದು, ಆಮೇಲೆ ಗ್ಯಾಸ್ ಕಟ್ಟೋರಿಗೆಲ್ಲ ಸಪರೇಟ್ ಆಗಿ ತೆಗೆದುಕೊಳ್ಳುವಂತ ಒಂದು ವಿಚಾರವನ್ನು ಮಾಡ್ಕೊಂಡೇನು 3 ದಿನ ಕಂಟಿನ್ಯೂ ರಜೆ ಇದ್ದಂತ ಸಂದರ್ಭದಲ್ಲಿ ಬ್ಯಾಂಕಿಗೆ ಒಂದು ಕಣ್ಣು ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆಗೇನು ನಾವಿಲ್ಲಿ ಹೊನ್ನಾಳಿ ನಮ್ತಿ ಭಾಗದಲ್ಲಿ ಗಡಿ ಭಾಗದಲ್ಲಿ ಇರುವಂತಹ ಗೌಡಿ ಚೌಡಮ್ಮಗೆ ಒಂದು ಅಷ್ಟ ದಿಗ್ಬಂಧನ ಪೂಜೆಯನ್ನ ಮಾಡ್ತಾರೆ. ಅದೇ ದೇವಸ್ಥಾನದ ಮುಂದೆ ಈ ಕಳ್ಳತನ ಪ್ರಕಾರ ನಮ್ಮ 6 ಜನರನ್ನ ಬಿಟ್ಟು ಬೇರೆ ಯಾರಿಗೂ ಸಹ ಹೋಗಬಾರದಂತೇಳಿ ದೇವರ ಮುಂದೆ ಆಣೆ ಪ್ರಮಾಣವನ್ನ ಮಾಡ್ತಾರೆ. ಸೊ ಆ ವಿಚಾರ ಅಂದ್ರೆ ಈ ವಿಜಯ್ ಕುಮಾರ್ ಅಷ್ಟೊಂದ್ರೆ 6 ಜನ ಅರೆಸ್ಟ್ ಆಗುವವರೆಗೂ ಸಹ ಈ ಕಳ್ಳತನವನ್ನ ಯಾರ ಮುಂದೆ ಅಂದ್ರೆ ಅವರ ಹೆಂಡತಿ ಮಕ್ಕಳು ಸೇರಿದಂತೆ ಯಾರ ಸ್ನೇಹಿತರ ಮುಂದೆ ಸಹ ಯಾವುದೇ ಭಯನ ಸಹ ಬಿಟ್ಟಿರುವುದಿಲ್ಲ. ಸೊ ಆ ವಿಚಾರದಲ್ಲಿ 6 ಜನರನ್ನ ಹಿಡಿದು ವಿಚಾರಣೆ ಮಾಡಿದಾಗ ಆತ ಏನ್ ಮಾಡ್ತಾನೆ ಅಂದ್ರೆ ನಿಮಗೆ ದೃಶ್ಯದಲ್ಲಿ ನನಗೆ ತೋರಿಸ್ತಾ ಹೋಗ್ತೀನಿ. ಒಂದು ಈ ಲಾಕರ್ ಅನ್ನ ಆತ ವಿಜಯ್ ಕುಮಾರ್ ಏನು ಪರ್ಚೇಸ್ ಮಾಡ್ಕೋತಾನೆ. ಇಲ್ಲಿರುವಂತಹ ಲಾಕರ್ ಅನ್ನ ವೈಯಕ್ತಿಕವಾಗಿ ಇದೇ ಲಾಕರ್ ಅನ್ನ ಆತ ಪರ್ಚೇಸ್ ಮಾಡಿಕೊಂಡು ಏನು ಇದರಲ್ಲಿ ಎಲ್ಲಾ ಬಂಗಾರವನ್ನ ತೆಗೆದುಕೊಂಡು ಚೆನ್ನೈಯಲ್ಲಿ ಅಂದ್ರೆ ತಮಿಳುನಾಡಿನ ಮಧುರೆ ಹತ್ರ ಇರುವಂತಹ ತನ್ನ ಅಜ್ಜನ ತೋಟದ ಮನೆಯಲ್ಲಿರುವಂತಹ ಒಂದು ಹಾಳು ಬಾವಿ, ಅಂದ್ರೆ ಹಾಳು ಬಾವಿಯಲ್ಲಿ 20 ಅಡಿ 15 ಅಡಿ ಕೆಳಗಡೆ ನೀರು, ಅಂದ್ರೆ 20 ಅಡಿ ಒಟ್ಟು 35 ಅಡಿ ಇರುವಂತಹ ಬಾವಿಯಲ್ಲಿ ಈ ಲಾಕರ್ ನ ಇಡ್ತಾನೆ. ಆ ಬಾವಿಯಲ್ಲಿ ಇಟ್ಟಿರುವಂತಹ ಕೇವಲ ವಿಜಯ್ ಕುಮಾರ್ ಮಾತ್ರ ಗೊತ್ತಿರುತ್ತೆ, ಉಳಿದ 5 ಜನಕ್ಕೆ ಆ ಸಂಗತಿ ಗೊತ್ತಿರಲ್ಲ. ಸೊ ಏನು ಆತ ಅಲ್ಲಿರುವಂತಹ ಬಂಗಾರವನ್ನು ತೆಗೆದುಕೊಂಡು ಬರೋಕೆ ದಾವಣಗೆರೆ ಪೊಲೀಸರು ಆತನ ಕರೆದುಕೊಂಡು ಹೋಗಾಗ ಸ್ವತಃ ಅವ್ರ ಮನೆಯವರಿಗೂ ಸಹ ಆಶ್ಚರ್ಯ ಆಗುತ್ತೆ. ಸೊ ಆ ವಿಚಾರದಲ್ಲಿ ಏನು ಒಟ್ಟಾರಿಗೆ 6 ಜನರನ್ನ ಈಗಾಗಲೇ ದಾವಣಗೆರೆ ಪೊಲೀಸರು ಬಂಧನ ಮಾಡಿಕೊಂಡು ಸಾಕಷ್ಟು ಪ್ರಮಾಣದ 17 ಕೆಜಿ ಅಂದ್ರೆ 13 ಕೋಟಿಗೂ ಅಧಿಕ ಮೌಲ್ಯದ ಬಂಗಾರದ ಆಭರಣಗಳಂದ್ರೆ ವಿವಿಧ ಬಂಗಾರದ ಆಭರಣಗಳು ಸಹ ವಶಪಡಿಸಿಕೊಂಡು ಬಂದಿರ್ತಾರೆ. ಸೊ ಇನ್ನು ಈ ಕಳ್ಳತನ ಆದಂತಹ ಸಂದರ್ಭದಲ್ಲಿ ನ್ಯಾಮತಿ ಭಾಗದಲ್ಲಿ 509 ಗ್ರಾಹಕರು ಸಾಕಷ್ಟು ಆತಂಕಗೊಂಡಿದ್ರು. ಇಲ್ಲಿ ನಮ್ಮ ಅಂದ್ರೆ ನಾವು ಬೀದಿಗೆ ಬರ್ತೀವಿ ಅನ್ನೋ ಸಾಕಷ್ಟು ಆತಂಕವೂ ಎದುರಾಗಿತ್ತು. ಸೊ ಈಗಾಗಲೇ ಪೊಲೀಸರು ನ್ಯಾಮತಿ ಭಾಗದ ಜನರಿಗೆ ಒಂದು ಯುಗಾದಿ ಹಬ್ಬ ಮತ್ತು ತಾವು ಸಹ ಒಂದು ಯುಗಾದಿ ಹಬ್ಬವನ್ನ ಈ ಕಳ್ಳರನ್ನ ಹಿಡಿಯುವ ಮೂಲಕ ಮಾಡಿದ್ರೆ ಅಂತಾನೆ ಹೇಳ್ಬೋದು ರಂಜಿತ್.